ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವಾಗ ವ್ಲಾಗ್ನ ಆರಂಭಿಸೋಣ. ಟೈಮ್ ಇವಾಗ 11 ಗಂಟೆ ಆಗ್ಯದ. ಗೋಧಿ ಹಿಟ್ಟು ಬೀಸ್ಕೊಂಬಂದು ನೋಡ್ರಿ. ಮನೆಯೇ ಗೋಧಿ ಹಸನ್ ಮಾಡಿ ಇಟ್ಟಿದ್ದೆ. ಒಂದೆರಡು ದಿನ ಬಿಸಿಲಿಗೂ ಹಾಕಿದ್ದೆ ಅವಕ್ಕನ್ನ. ಅಂದ್ರೆ ಬಿಸಿಲಿಗೆ ಹಾಕಿದ್ರೆ ಹಿಟ್ಟು ಚಲೋ ಬೀಳ್ತದ, ಗೊಳ್ಳದು ಬೀಳಂಗಿಲ್ಲ ಅಂಥೇಳಿ ಹಾಗಾಗಿ ಬಿಸಿಲಿಗೆ ಹಾಕಿಬಿಟ್ಟು ಇವಾಗ ಗೋಧಿ ಹಿಟ್ಟು ಬೀಸ್ಕೊಂಬಂದಿನಿ. ಅದನ್ನು ಇವಾಗ ಡಬ್ಬಿಗೆ ಹಾಕಕತ್ತೀನಿ. ಹಿಟ್ಟೆಲ್ಲ ತಣ್ಣಗಾಗ್ಯದ. ಬೀಸ್ಕೊಂಬಂದು ಕೂಡಲೇ ಹಿಟ್ಟು ಭಾಳ ಬಿಸಿ ಸುಡ್ತಿರ್ತದಲ್ಲ ಫ್ರೆಂಡ್ಸ, ಹಂಗಾಗಿ ಅವಾಗಲೇ ಡಬ್ಬಿಗೆ ತುಂಬಿಟ್ರೆ ಸರಿ ಇರೋಲ್ಲ, ಆಮೇಲೆ ಜಲ್ದಿನೇ ಹುಳ ಆಗ್ಬಿಡ್ತದ. ಹಂಗಾಗಿ ಹಿಟ್ಟೆಲ್ಲ ಈ ಡಬ್ಬಿ ಒಳಗೆ ಬೀಸ್ಕೊಂಬಂದಿನಲ್ಲ, ಇದರಿಂದೆಲ್ಲ ತಣ್ಣಗಾಗಲಿ ಅಂತೇಳಿ ಹೊರಗೆ ಗಾಳಿಗೆ ಇಟ್ಟಿದ್ದೆ. ತಣ್ಣಗಾದ್ಮ್ಯಾಗ ಇವಾಗ ಈ ಜರ್ಮನಿ ಡಬ್ಬಿಗೆ ತುಂಬಿ ಮುಚ್ಚಿಡ್ತೀನಿ ನೋಡ್ರಿ. ನಾನು ಯಾವಾಗಲೂ ಗೋಧಿ ಹಿಟ್ಟಾಗಲಿ ಜೋಳದ ಹಿಟ್ಟಾಗಲಿ ಈ ಡಬ್ಬಿ ಒಳಗೆ ಬೀಸ್ಕೊಂಬರ್ತೀನಿ. ಬೀಸ್ಕೊಂಬಂದು ಕೂಡಲೇ ಆ ಡಬ್ಬಿನ ಬೀಸ್ಕೊಂಬಂದು ಕೂಡಲೇ ಹೊರಗಡೆ ತಣ್ಣಗಾಗ್ಲಿಕ್ಕೆ ಅಂತೇಳಿ ಇಡ್ತೀನಿ. ಹಿಟ್ಟೆಲ್ಲ ತಣ್ಣಗಾದ್ಮ್ಯಾಗ ಆಮೇಲೆ ಜರ್ಮನಿ ಡಬ್ಬಿ ಮುಚ್ಚಳ ಇರ್ತದಲ್ಲ ಫ್ರೆಂಡ್ಸ್, ಅಂತ ದೊಡ್ಡ ಜರ್ಮನಿ ಡಬ್ಬಿ ಅದ್ರೊಳಗೆ ಹಾಕಿ ಮುಚ್ಚಿಟ್ಬಿಡ್ತೀನಿ. ಈ ರೀತಿ ಮುಚ್ಚಿಟ್ನಿ ಅಂತಂದ್ರೆ ಏನೋ ಜೊಂಡ್ಗಾದೇನೋ ಮ್ಯಾಗ ಅಡ್ಡಾಡಂಗಿಲ್ಲ. ಹಾಗಾಗಿ ಹಿಟ್ಟು ತಣ್ಣಗಾಗಲಿ ಅಂತೇಳಿ ಹೊರಗೆ ಇಟ್ಟಿದ್ದೆ. ತಣ್ಣಗಾದ ಕೂಡಲೇ ಇವಾಗ ಬೀಸ್ಕೊಂಬಂದು ಇವಾಗ ಹಾಕಕತ್ತೀನಿ ನೋಡ್ರಿ. ಇದು ಡಬ್ಬಿ ಪೂರ್ತಿ ತುಂಬ ಆಗಿಬಿಡ್ತದೆ ಇದು ಗೋಧಿ ಹಿಟ್ಟು. ಇಷ್ಟು ಒಂದು ಡಬ್ಬಿ ಬೀಸ್ಕೊಂಬಂದು ಅಂತಂದ್ರೆ ಮತ್ತೊಂದು 15-20 ದಿನ ಸನೇಕ್ಕೆ ಒಂದು ತಿಂಗಳ ತನಕ ಹೋಗುತ್ತೆ ನೋಡ್ರಿ. ಯಾಕಂದ್ರೆ ಚಪಾತಿ ಜಾಸ್ತಿ ತಿಂತಾರೆ ಮನ್ಯಾಗ, ಹಸ್ಬೆಂಡ್ನು ಚಪಾತಿ ತಿಂತಾರೆ. ಮತ್ತು ಅದೇ ರೀತಿ ರೋಹಿತ್ಗೂ ಸ್ಕೂಲಿಗೆ ಟಿಫನ್ ಅಂತೇಳಿ ಚಪಾತಿನೇ ಮಾಡಿ ಕಟ್ತೀನಲ್ಲ, ಹಂಗಾಗಿ ಜಾಸ್ತಿ ಗೋಧಿ ಹಿಟ್ಟನೇ ಖರ್ಚಾಗತ್ತೆ. ಮತ್ತು ಜೋಳದ ಹಿಟ್ಟನ್ನು ಈ ಡಬ್ಬಿಲೆ ಒಂದು ಡಬ್ಬಿ ಬೀಸ್ಕೊಂಬಂದು ಅಂತಂದ್ರೆ 2-2.5 ತಿಂಗಳ ಸನೇಕ್ಕೆ 3 ತಿಂಗಳ ತನಕ ಹೋಗುತ್ತೆ. ಯಾಕಂದ್ರೆ ಜಾಸ್ತಿ ರೊಟ್ಟಿ ಮಾಡೋಂಗಿಲ್ಲ, ಹಾಗಾಗಿ ಗೋಧಿ ಹಿಟ್ಟನ್ನ ಜಾಸ್ತಿ ಖರ್ಚಾಗತ್ತೆ ನೋಡ್ರಿ. ಇವಾಗ ಈ ಡಬ್ಬಿ ಪೂರ್ತಿ ತುಂಬ ತುಂಬಿತು. ಇದು ಒಂದು ತಿಂಗಳ ತನಕ, ಒಂದು ತಿಂಗಳೂ ಆಗೋದಿಲ್ಲ ಫ್ರೆಂಡ್ಸ, ಜಲ್ದಿನೇ ಖಾಲಿ ಆಗಿಬಿಡ್ತದೆ ಗೋಧಿ ಹಿಟ್ಟು. ಈ ರೀತಿ ಒಂದು ಡಬ್ಬಿ ಪೂರ್ತಿ ಬೀಸ್ಕೊಂಬಂದು ಬೀಸ್ಕೊಂಬಂದು ಅಂತಂದ್ರೆ ಆಮೇಲೆ ನೋಡ್ತಿರ್ಬೋದು ಇವಾಗ ಪೂರ್ತಿ ಇದು ತಣ್ಣಗಾಗ್ಯದ. ಇದನ್ನು ಈ ರೀತಿ ಮುಚ್ಚಳ ತೊಗೊಂಡು ಮುಚ್ಚಿಬಿಡ್ತೀನಿ ನೋಡ್ರಿ. ಮುಚ್ಚಿಟ್ನಿ ಅಂತಂದ್ರೆ ಏನೋ ಜೊಂಡ್ಗಾದೇನೋ ಆಡಂಗಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಮ್ಯಾಗಿಂದು ಇಲ್ಲಿ ನೋಡ್ತಿರ್ಬೋದು. ಇದು ಭಾಳ ದಿನ ಆಯಿತು ಕಸ ಗುಡಿಸ್ಬೇಕಂತೇಳಿ ಅಂದಿದ್ದೆ. ರೋಹಿತ್ ಅದೆಲ್ಲ ಸ್ಕೂಲಿಗೆ ಹೋದ್ಮ್ಯಾಗ ಹಿಟ್ಟು ಕೂಡ ಬೀಸ್ಕೊಂಬಂದೆ. ಕರೆಂಟ್ ಒಂದು ಇರೋಂಗಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಈಗ ಮ್ಯಾಗ ಇಲ್ಲಿ ಕಂಬ ಹಾಕಕತ್ತಾರ ಮನೆ ಮುಂದೆ, ಹಂಗಾಗಿ ಕರೆಂಟ್ ಜಾಸ್ತಿ ತೆಗಿಯಾಕತ್ತಾರ. ಕರೆಂಟ್ ಇದ್ದು ಅಂಥೇಳಿ ಆವಾಗಲೇ ಹೋಗಿ ಬೀಸ್ಕೊಂಬಂದೆ. ಬೀಸ್ಕೊಂಡು ಬಂದಾದ್ಮ್ಯಾಗ ಇದು ಮ್ಯಾಗಿಂದು ಭಾಳ ದಿನ ಆಯಿತು ಕಸ ಗುಡಿಸ್ಬೇಕು ಅಂಥೇಳಿ ಅಂದ್ಕೊಂಡೇ ಇದ್ದೆ. ಬೊಟ್ಟ ಗುಡಿಸೋದೇ ಆಗೋಲಾಗಿತ್ತು. ಇವಾಗ ಟೈಮ್ ತೊಗೊಂಡು ಇಲ್ಲಿ ಮ್ಯಾಗ ಬಂದು ನೋಡ್ರಿ. ಪೂರ್ತಿ ಮ್ಯಾಗ ಬಂದುಬಿಟ್ಟು ಇದನ್ನು ಕಸ ಗುಡಿಸಾಕತ್ತೀನಿ. ಇಲ್ಲಿ ಹುಡುಗರು ಗಾಳಿಪಟ ಅದೆಲ್ಲ ಮಾಡಿ ಹಾಳಿ ಅದೆಲ್ಲ ಹಾಕಿಬಿಟ್ಟಾರ. ಭಾಳ ದಿನ ಆಯಿತು ಎಲ್ಲ ಹುಡುಗಬೇಕು ಅಂತ ಅಂದ್ಕೊಂಡಿದ್ದೆ. ಇವಾಗ ಹುಡುಗಾಕತ್ತೀನಿ. ಇದನ್ನೆಲ್ಲ ಕಸ ಹುಡುಗ್ಬಿಟ್ಟು ಆಮೇಲೆ ಇದನ್ನೆಲ್ಲ ಒಂದು ರೀತಿ ಬಕೆಟ್ ಅದ ಫ್ರೆಂಡ್ಸ್, ಇಲ್ಲಿ ಇದ್ರ ಹಾಕಿ ತುಂಬಿಕಂದ್ರೆ ಕೆಳಗೆ ಹೋಗಿ ಚಾಲು ಬರ್ತೀನಿ.
ಫ್ರೆಂಡ್ಸ್ ಇವತ್ತು ರೋಹಿತನ ಸ್ಕೂಲ್ ಒಳಗೆ ಎಕ್ಸಿಬಿಷನ್ ಇತ್ತು, ಹಂಗಾಗಿ ಅವನು ಕೂಡ ಮ್ಯಾಥ್ಸ್ದು ಮಾಡಿದ್ದ ಮಲ್ಟಿಪ್ಲಿಕೇಶನ್ ಫ್ಲವರ್ ಅಂತ ಹೇಳಿ ಮಾಡಿದ್ನ. ಅದನ್ನು ಸ್ಕೂಲಿಗೆ ಹೋಗಿ ಬಂದ 2 ಗಂಟೆಗೆ ಬಿಡುತ್ತಾ ಒಂದು. ಹಾಗಾಗಿ ಬಂದ್ಬಿಟ್ಟು ಇವಾಗ ಸ್ಕೂಲಿಂದ ಬಂದು ಇವಾಗ ಆಟ ಆಡ್ಕೋತಾ ಕುಂತ ನೋಡ್ರಿ. ಅವನು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥದ್ದು ಮಲ್ಟಿಪ್ಲಿಕೇಶನ್ ಫ್ಲವರ್ ಅಂತ ಹೇಳಿ ಬರ್ತಲ್ಲ ಫ್ರೆಂಡ್ಸ್, ಅದು ಆ ರೀತಿ ಡ್ರಾಯಿಂಗ್ ಶೀಟ್ ತೊಗೊಂಡು ಮಾಡಿದ್ನ ಅವನಿಗೆ ನಾನು ಇಬ್ಬರು ಕೂಡ ಮಾಡಿದ್ವಿ. ಹೋಗಿ ಬಂದ್ಬಿಟ್ಟು ಬೆಳಿಗ್ಗೆ 8 ಗಂಟೆಗೆ ಹೋಗಿದ್ದ. 8 ಗಂಟೆಯಿಂದ 2 ಗಂಟೆ ತನಕ ಇತ್ತು ಅದು ಎಕ್ಸಿಬಿಷನ್. ಅದು ಮುಗಿಸ್ಕೊಂಡು ಬಂದ ನೋಡ್ರಿ. ಇವಾಗ ಬಂದ್ಮ್ಯಾಗ ಆಟ ಆಡ್ಕೋತಾ ಕುಂತಾನ. ನಾನು ಇಲ್ಲಿ ಈ ಹಾಲಿನೊಳಗೆ ಕೆನೆ ಇತ್ತಲ್ಲ ಅದನ್ನು ತೆಗಿಲಾಕತ್ತೀನಿ. ಅದೇ ರೀತಿ ಬಾಂಡೆಗಳೆಲ್ಲ ತಿಕ್ಕಿ ಡಬ್ಬಿಟ್ಟೆ ನೋಡ್ರಿ. ಹಾಗೆ ಫ್ರೆಂಡ್ಸ್ ಇವತ್ತು ಪಲ್ಯ ಏನು ಮಾಡಿದ್ನಿ ಅಂತಂದ್ರೆ ಬದ್ನಿಕಾಯಿ ಪಲ್ಯ ಮಾಡಿ ನೋಡ್ರಿ. ಬೆಳಿಗ್ಗೆ ರೋಹಿತ್ಗೇನು ಇವತ್ತು ಟಿಫಿನ್ ಇದ್ದಿದ್ದಿಲ್ಲ, ನಾಷ್ಟನೇ ಕಟ್ಕೊಂಡು ಹೋಗಿದ್ದೆ. ಯಾಕಂದ್ರೆ ಮಧ್ಯಾಹ್ನ 10 ಗಂಟೆಗೆ ಊಟ ಮಾಡಿಸ್ತಾರೆ ಅಂಥೇಳಿ, ಅಂದರೆ ಶನಿವಾರ ಟೈಮ್ ಟೇಬಲ್ ಅದ್ರ ಪ್ರಕಾರ ಸ್ಕೂಲ್ ಐತೆ ಅಂತಂದರು. ಹಾಗಾಗಿ ಮಧ್ಯಾಹ್ನ ಅಂದ್ರೆ 10 ಗಂಟೆಗೆ ಊಟ ಮಾಡಿಸ್ತಾರತ್ತಂದ್ರು. ಹಂಗಾಗಿ ನಾಷ್ಟನೇ ಕಟ್ಟಿದ್ದು ನೋಡ್ರಿ. ಅವಾಗ ನಾಷ್ಟ ಅಂದ್ರೆ ಏನಂತಂದ್ರೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಅದನ್ನು ಕಟ್ಕೊಂಡು ಹೋಗಿದ್ದು ನಾವು ಇವತ್ತು. ಹೋದ್ಮ್ಯಾಗ ಪಲ್ಯ ಮಾಡಿದೆ. ಪಲ್ಯ ಮಾಡಿದಾದ್ಮ್ಯಾಗ ಇವಾಗ ನೋಡ್ತಿರ್ಬೋದು. ಇದು ನೋಡ್ರಿ ತುಪ್ಪ. ಇದು ಮೊನ್ನೆ ಅಂದ್ರೆ ನಾನು ವಾರಕ್ಕೊಮ್ಮೆ ಬೆಣ್ಣೆ ಮಾಡ್ತೀನಲ್ಲ, ವಾರಕ್ಕೊಮ್ಮೆ ಮಜ್ಜಿಗೆ ಮಾಡ್ತೀನಲ್ಲ ಫ್ರೆಂಡ್ಸ್, ಹಂಗಾಗಿ ಅದನ್ನು ಆಗಿದ್ದಾಗಿ ತುಪ್ಪನ ಇದ್ರೊಳಗೆ ಇಟ್ಟೀನಿ. ಇನ್ನೂ ಕೂಡ ಸಣ್ಣ ಸಣ್ಣ ಡಬ್ಬಿ ಒಳಗೆ ಹಾಕಿಟ್ಟೀನಿ. ಇದು ದೊಡ್ಡ ಡಬ್ಬಿ ಅದ, ಇಲ್ಲೇ ಕೂತು ಊಟ ಮಾಡ್ತಾರೆ ಅಂಥೇಳಿ ಇಲ್ಲೇ ಕೆಳಗಡೆನೇ ಇಟ್ಟೀನಿ. ಅದೇ ರೀತಿ ಶೇಂಗಾ ಹಿಂಡಿನೂ ಆಗ್ಯದ, ಖಾಲಿ ಆಗ್ಯದ. ಅದನ್ನು ಕುಟ್ಟಬೇಕು ನೋಡ್ರಿ. ಇನ್ನೊಂದು 2 ದಿನ ಬಿಟ್ಟು ಅದನ್ನು ಶೇಂಗಾ ಹಿಂಡಿ ಕುಟ್ಟಬೇಕು. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ, ಹೊರಗೆ ಎಷ್ಟು ಬಿಸಿಲು ಐತಿ ಅಂಥೇಳಿ. ಒಳಗೆ ಕೂತ್ರ ತಣ್ಣು ಹಿಡ್ತದ, ಹೊರಗೆ ಬಂದ್ರೆ ಇಲ್ಲಿ ನೋಡ್ತಿರ್ಬೋದು ಬಿಸಿಲು ಎಷ್ಟದ. ಬಿಸಿಲಿಗೆ ಅಂಥೇಳಿ ನಾನಿಲ್ಲಿ ಈ ಅಲ್ಲ ಅಂದ್ರೆ ಹಸಿ ಅಲ್ಲನ ಇದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಬಿಸಿಲಿಗೆ ಇಟ್ಟೀನಿ. ಅಂದ್ರೆ ಅದೆಲ್ಲ ಪೂರ್ತಿ ಒಣಗಿದಾದ್ಮ್ಯಾಗ ಅದನ್ನು ಮಿಕ್ಸರ್ ಜಾರ್ ಒಳಗೆ ಪುಡಿ ಮಾಡಿಡ್ತೀನಿ. ಚಹಾ ಯಾವಾಗ ಮಾಡ್ತದ ಅವಾಗ ಒಂದು ಸ್ವಲ್ಪ ಹಾಕ್ಕೊಂಡು ಕುಡಿದ್ರೆ, ಇವಾಗ ತಂಪಿನ ದಿನ ಅಲ್ಲ ಫ್ರೆಂಡ್ಸ್, ಹಂಗಾಗಿ ಈ ರೀತಿ ನಾನು ಹಸಿ ಎಲ್ಲ ತೊಗೊಂಬಂದು ಬಿಸಿಲಿಗೆ ಒಣಗಿಸಿ ಮಿಕ್ಸಿಗೆ ಹಾಕಿಡ್ತೀನಿ. ಅದೇ ರೀತಿ ಕೊಬ್ಬರಿ ಮತ್ತು ಹಸಿ ಶೇಂಗಾ ಇದ್ದು ಇವ್ಕೂರ್ನು ಕೂಡ ಒಡೆದು ಬಿಸಿಲಿಗೆ ಇಟ್ಟು ನೋಡ್ರಿ. ಹಾಗೆ ಫ್ರೆಂಡ್ಸ್ ನಳ ಬಂದಿದ್ದು ನಿನ್ನೆ ದಿನ, ಹಾಗಾಗಿ ಎಲ್ಲ ದೊಡ್ಡ ಬುಟ್ಟಿ ಬಕೆಟ್ ಐಕೂರ್ನೆಲ್ಲ ತುಂಬಿಟ್ಬಿಟ್ಟಿನಿ. ಈ ರೀತಿ ತುಂಬಿಟ್ನಿ ಅಂತಂದ್ರೆ ಮತ್ತೊಂದು 2 ದಿನ ನೀರು ಚಾಲು ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ ಅಂತ ಹೇಳಿ ಈ ರೀತಿ ತುಂಬಿಟ್ಟಿನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.